ಇವತ್ತು ಈ ಸೆರಾಕ್ಯೂರ್ ಮ್ಯಾಟ್ ಮನೆಯಲ್ಲಿ ಉಪಯೋಗ ಮಾಡೋದ್ರಿಂದ ಅವ್ರಿಗೆ ಏನೆಲ್ಲ ಅನುಕೂಲಗಳು ಆಗ್ತದೆ ನನ್ನ ವಿಷಯ ಅವರು ತಿಳಿಸ್ಕೊಡೋದಕ್ಕೋಸ್ಕರ ಬಂದಿದ್ದಾರೆ ಅಪ್ಪ. ಹಾಗೆ ಅವರಿಗೋಸ್ಕರ ಜೋರಾಗಿ ಚಪ್ಪಾಳೆ ಬರಲಿ ಅಪ್ಪಮ್ಮ, ಜೋರಾಗಿ ಬರ್ಬೇಕಪ್ಪ. ನಮಸ್ತೆ, ಪುಷ್ಪಾಂಜಲಿ ಮೋಹನ್ ಅಂತೇಳಿ. ನಾವಿಬ್ಬರು ಕೂಡ ಒಂದು 3 ತಿಂಗಳು ಇಲ್ಲಿಗೆ ಬಂದ್ವಿ ಸೆರಾಕ್ಯೂರ್ಗೆ. 3 ತಿಂಗಳ ನಂತರ ನಮಗೆ ಸಮಯದ ಅಭಾವ. ಇಲ್ಲಿ ಬಂದು ಕೂತ್ರು ನಿಮಗೆ ಗೊತ್ತಿದೆ, ಈಗ 2 ಅವರ್ಸ್ 3 ಅವರ್ಸ್ ಕೂಡಬೇಕು. ಅದಕ್ಕೋಸ್ಕರನೇ ಎಲ್ಲರಿಗೂ ನಮಗಲ್ದಲೆ ಮನೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೆಡ್ಡನ್ನು ಮನೆಗೆ ಖರೀದಿ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ನನಗೆ ಮದರ್ ಸ್ಪೆಷಲ್ ಕೂಡ ಗಿಫ್ಟ್ ಆಗಿ ಸಿಕ್ತು. ಅದೆರಡನ್ನೂ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಅನುಕೂಲ ಆಗಿದೆ. ಏನಿಲ್ಲ, ನಾನು ಅವಾಗ ಸ್ವಲ್ಪ ಪೇಯ್ನ್ ಇತ್ತು, ಜಾಯಿಂಟ್ಸ್ ಪೇನ್ಸ್ ಎಲ್ಲ ಇತ್ತು. ಅದೆಲ್ಲ ನನಗೆ 3 ತಿಂಗಳಾಗುವಾಗಲೇ ಚೆನ್ನಾಗಿ ಕಡಿಮೆ ಆಯಿತು. ನಮ್ಮನೆಯವರಿಗೆ ಶುಗರ್ ಇತ್ತು, ಈಗ ಅದರಲ್ಲಿ ಬೆಡ್ಡಲ್ಲಿ ಮಲಗೋದ್ರಿಂದ ಶುಗರ್ ಎಲ್ಲ ನಾರ್ಮಲ್ ಆಗಿದೆ. ಮೆಡಿಸನ್ ತಗೊಳ್ತಾ ಇದ್ರು. ಹಣ ಮೆಡಿಸನ್ಗೆ ಅಂದರೆ ಒಂದು 2,500-3,000 ರೂಪಾಯಿ ಖರ್ಚು ಆಗ್ತಾ ಇತ್ತು ತಿಂಗಳಿಗೆ. ಈಗ ಮೆಡಿಸನ್ ಕಡಿಮೆ ಮಾಡಿದ್ದಾರೆ, ಶುಗರ್ ಮಾಡಿದ್ದಾರೆ. ಬಾಡಿ ಪೇನ್ ಎಲ್ಲ ಕಡಿಮೆ ಆಗಿದೆ. ರೆಗ್ಯುಲರ್ ತಗೊಳಕ್ಕಾಗಲ್ಲ ಮನೇಲಿ, ಯಾಕೆಂದ್ರೆ ಇಲ್ಲಿ ಬಂದೇ ಬರ್ತೀವಿ ತಗೊಳ್ತೀವಿ ಅಂತ ಆಸೆ. ಆ ಮನೇಲಿರುವಾಗ ಸ್ವಲ್ಪ ಉದಾಸೀನ ಮಾಡ್ತೀವಿ, ಮಾಡಬಾರ್ದು, ತಗೊಳ್ಬೇಕು. ಆದರೆ ಕೆಲವು ಟೈಮ್ ಇರ್ರೆಗ್ಯುಲರ್ ಆಗುತ್ತೆ. ಡೈಲಿ ಇದನ್ನ ಬಳಸೋದ್ರಿಂದ ತುಂಬ ಒಳ್ಳೆ ಅನುಕೂಲ ಇದೆ. ಆದರೆ ಈಗ ಏನಿಲ್ಲಿ ಸಿಸ್ಟರ್ಸ್ ಹೇಳ್ತಾ ಇರ್ತಾರೆ, ಅದನ್ನು ಮಾತ್ರ ನಾವು ಫಾಲೋ ಮಾಡಲೇಬೇಕು. ನೀರು ಕುಡಿದಲ್ಲೇ ಬೆಡ್ಡಲ್ಲಿ ಮಲಗಲೇಬಾರ್ದು. ಅನುಭವ ಆಗಿದೆ ನಮಗೆ. ನೀರು ಕುಡಿದು ಮಲಗಿ ಆಮೇಲೆ ಎದ್ದ ಮೇಲೆ ಕೂಡ ನೀರು ಕುಡಿಲೇಬೇಕು. ನಮ್ಮ ಬಾಡಿ ಡಿಹೈಡ್ರೇಷನ್ ಆಗುತ್ತೆ, ಆಗ ನಮಗೆ ಸುಸ್ತಾಗುತ್ತೆ ಬೆಡ್ಡಲ್ಲಿ ಮಲಗಿದ್ರೆ. ಅದಕ್ಕೆ ನೀರು ಕುಡಿದು ಮಲಗಿದ್ರೆ ಬೆಡ್ಡಲ್ಲಿ ಅನುಕೂಲವಾಗಿರುತ್ತೆ. ನಮಗೆ ಏನು ಕಾಯಿಲೆಗಳಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೂ ತುಂಬ ಅನುಕೂಲವಾಗಿದೆ. ಎಲ್ಲರೂ ಏನು ಥೆರಪಿ ತೊಗೊಳ್ತಿದ್ದೀರ ಕಂಟಿನ್ಯೂ ತಗೊಳ್ಳಿ. ಸಾಧ್ಯ ಆಗುವವರೆಲ್ಲರೂ ಪ್ರಯತ್ನ ಮಾಡಿ ಮ್ಯಾಟನ್ನು ಮನೆಗೆ ಖರೀದಿ ಮಾಡಿದ್ರೆ ಎಲ್ಲರಿಗೂ, ಮನೆ ಮಂದಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಪ್ಪನಿಗೆ ಶುಗರ್ ಸುಮಾರು ಒಂದು 15 ಇಯರ್ಸಿಂದ ಇತ್ತು. ನಮಗೆ ಜಾಯಿಂಟ್ಸ್ ಪೇನ್ ಅಂದರೆ ಒಂದು 2-3 ವರ್ಷದಿಂದ ಇತ್ತು. ಇವಾಗ ಸೆರಾಕ್ಯೂರ್ ಥೆರಪಿನ ಮನೆಯಲ್ಲಿ ಮಾಡ್ತಾ ಇರೋದಕ್ಕೂ ಸೆರಾಕ್ಯೂರಲ್ಲಿ ಮಾಡ್ತಾ ಇದ್ದಿದ್ದಕ್ಕೂ ಏನು ವ್ಯತ್ಯಾಸ? ಮನೇಲಿ ಅಂದರೆ ನಮಗೆ ಅನುಕೂಲ ಇರೋಷ್ಟೊತ್ತು ಮಲಗ್ಬೋದು, 1 ಅವರ್ ಮಲಗ್ಬೋದು, 3/4 ಗಂಟೆ ಮಲಗ್ಬೋದು. ಇಲ್ಲಿ ಹಾಗಲ್ಲ, ಥೆರಪಿ ತುಂಬ ಜನ ಇರ್ತಾರೆ, 20 ಮಿನಿಟ್ಸು 30 ಮಿನಿಟ್ಸ್ ಕೊಡ್ತಾರೆ. ಅಯ್ಯೋ ಕಡಿಮೆ ಆಯಿತು ಅಂತ ಮನಸ್ಸಿಗೆ ಅನಿಸುತ್ತೆ. ಮನೇಲಾದರೆ ನಮಗೆ ಬೆಳಗ್ಗೆ ಸಂಜೆ 2 ಹೊತ್ತು ಕೂಡ ತಗೊಳ್ಬೋದು. ಹಾಗೆ ಒಬ್ರು ಹೇಳಿದ್ರಲ್ಲ ಅಪ್ಪ, ಅದೇ ಥರ ಕರೆಂಟ್ ಬಿಲ್ ಏನು ಜಾಸ್ತಿ ಬರಲ್ಲ, ಏನು ನಾರ್ಮಲಾಗಿ ಬರುತ್ತೆ ಅದೇ ಥರ ಕರೆಂಟ್ ಬಿಲ್ ಬರುತ್ತೆ. ನಮಗೆ ಕಾಲು ಈಗ ತುಂಬ ನಡೆದು ಅಥವಾ ಜರ್ನಿ ಮಾಡಿ ಎಲ್ಲ ಆದಾಗ ಕಾಲು ಪೇನ್ ಬರುತ್ತೆ, ಅಥವಾ ತುಂಬ ಜರ್ನಿ ಕೂತಾಗ ಕಾಲು ಊದುತ್ತೆ. ಈ ಥರ ಎಲ್ಲ ಆದಾಗ ಮದರ್ ಸ್ಪೆಷಲನ್ನು ಒಂದು 15 ನಿಮಿಷ ತಗೊಂಡ್ಬಿಟ್ರೆ ಪಾದದ ಊತ ಇರ್ಬೋದು, ಪಾದದ ನೋವು ಇರ್ಬೋದು, ಸಂಪೂರ್ಣ ಕಡಿಮೆ ಆಗುತ್ತೆ. ಯಾವುದೂ ಜಾಸ್ತಿ ಬರ್ತಿಲ್ಲ, ಎಲ್ಲ ನಾರ್ಮಲ್ ಆಗಿ ಬಿಫೋರ್ ಫುಡ್ 125-120 ಈಗೆಲ್ಲ ಇರ್ತಾ ಇತ್ತು. ಈಗ ಏನಾಗಿದೆ, ನಾವು ಸೆರಾಕ್ಯೂರ್ ಬೆಡ್ ತೊಗೊಂಡು ಇರೋದ್ರಿಂದ ಅಲ್ಲಿ ಬೆಡ್ಡಲ್ಲಿ ಮಲಗೋದ್ರಿಂದ ಈಗ 90ಕ್ಕೆ ಬಂದಿದೆ. ಅದೇ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಬೆಡ್ ತೊಗೊಂಡೋಗ್ಲಿಕ್ಕೆ ಶುಗರ್ ಇರೋರಿಗೆ ಹೇಳ್ತಾ ಇದ್ದೀವಿ. ಬೇರೆಯವರು ಸೊಂಟ ನೋವು, ಬೆನ್ನು ಮುಂಚೆ ಜಾಸ್ತಿ ತಗೋತಾ ಇದ್ರು, ಇವಾಗ ಕಡಿಮೆ ಮಾಡಿದ್ದಾರೆ, ಡೋಸೇಜ್ನ ಕಡಿಮೆ ಮಾಡಿದ್ದಾರೆ. ಡಾಕ್ಟರ್ ತೋರಿಸಿ ಸೊಂಟ ನೋವು, ಬೆನ್ನು ನೋವು ಎಲ್ಲ ಕೂಡ ನಮ್ಮ ಬೆಡ್ಡಲ್ಲಿ ಕಮ್ಮಿ ಆಗುತ್ತೆ. ನಮ್ಮ ಬೆಡ್ಡಲ್ಲಿ ಕಮ್ಮಿ ಆಗುತ್ತೆ ಅಂತ. ನಮಸ್ತೆ ನಮಸ್ತೆ.